ಎಲ್ಲಿದೆ ಇದು? ಯಾವ ಕಾನೂನಲ್ಲಿದೆ? ಯಾವ ಬೈಲಾ ಎಲ್ಲಿದೆ? ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ. ನಾನು ಆಸ್ ಎನ್ MP ಐ ಆಮ್ ಓನ್ಲಿ ಮೆಂಬರ್ ಇನ್ ನಗರಸಭಾ. ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡಲ್ಲಿ 2ನೇ ಅಂಗಡಿ ಬರುತ್ತೆ. ನೀವೇ ವ್ಯಾಖ್ಯಾನ ಮಾಡೋದು ಒಳ್ಳೇದು. ಬೇರೆ ಬೇರೆ ರೀತಿಯಲ್ಲಿ ಯಾಕೆ ರದ್ದಾಗಿದೆ ಕೊನೆಯ ಹಂತದಲ್ಲಿ ಅದನ್ನು ನೀವೇ ಸ್ವಲ್ಪ ವಿಚಾರ ಮಾಡಿ. ನಾನೇನೋ ಭಾಳ ಸಂತೋಷದಿಂದ ಬಂದೆ. ಅಟ್ಲೀಸ್ಟು ನೀವು ನಾಳೆ ಎಲ್ಲ ಹಾಕ್ತೀರಿ, ಅದನ್ನು ನೋಡ್ತಾರೆ ಪಾಪ. ಅದನ್ನಾದರೂ ನೋಡಿ, ಏನೋ ಒಂದು 10 ಕೇಳಿದ್ರೆ 1-2 ಆದರೂ ಮಾಡ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಂಡು ಬಂದೆ. ನಾನು ಇನ್ನೂ ಇಲ್ಲಿ ಬರೋ ಅಷ್ಟೊತ್ತಿಗೆ ಹೇಳಿದ್ರು ಕ್ಯಾನ್ಸಲ್ ಆಗಿದೆ. ಸರ್, ಇವಾಗ ಶಾಸಕರು ಹೇಳ್ತಾರೆ ನಾನು ಹಳ್ಳಿಗೆ ಹೋಗಿ ಅಲ್ಲೇ ಚಾಪೆ ಹಾಕೊಂಡು ತಾಲೂಕು ಅಧಿಕಾರಿಗಳನ್ನ ತಗೊಂಡೋಗಿ ಅಲ್ಲೇ ಸಾಲ್ವ್ ಮಾಡ್ತೀನಿ ಸಮಸ್ಯೆಗಳನ್ನ. ಆದರೆ ಹಿಂದಿನ ಶಾಸಕರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಹೌದು, ಭಾಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಆಯಿತು. ಪಾಪ ಅವರು ಊರೂರು ಹೋಗಿ ಎಲ್ಲ ರಸ್ತೆಗಳು ಗುಂಡಿ ಬಿದ್ದಿದೆ. ಒಂದು ಮನೆ ಕೊಡೋಕ್ಕಾಗಿಲ್ಲ, ಒಂದು ರಸ್ತೆ ಮಾಡ್ಸೋಕ್ಕಾಗಿಲ್ಲ, ಒಂದು ಸೈಟ್ ಕೊಡೋಕ್ಕಾಗಿಲ್ಲ. ನೀ ಕೊಡೋಕ್ಕೆ ಡಾಕ್ಟ್ರು, ನೀ ಕೊಡೋಕ್ಕೆ ಇಂಜಿನಿಯರ್, ನೀನು ಸೇರಿಸ್ತಾನೆ. ಪೆದ್ದಮ್ಮ ಇಲ್ಲಿ ನೇನು ಕಟ್ಟಿಸ್ತಾನೆ. ಅಲ್ರಿ, ಈ ಡ್ರಾಮಾ ಮಾತುಗಳು ಭಾಳ ದಿನ ನಡೆಯಲ್ಲ. ಡ್ರಾಮಾ ಅಂತ ಗೊತ್ತಾಗೋಗಿದೆ ಜನರಿಗೆ. ಬಿಡಿ, ಭಾಳ ದಿನ ಆಗೋಗಿದೆ ಗೊತ್ತಾಗಿ. ಆ ಪಕ್ಷದ ಕಾರ್ಯಕರ್ತರಿಗೂ ಗೊತ್ತಾಗಿದೆ. ಅವ್ರ ಬಗ್ಗೆ ಮಾತಾಡಿ ಏನು ಉಪಯೋಗ? ತಗೊಳ್ಳಿ. ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿ ಇದೆ. ಇಲ್ಲಿ ಶಾಸಕರಿಗೆ ಕನಿಷ್ಠ ಜ್ಞಾನ ಕೂಡ ಇಲ್ಲ. ಈಸ್ ಓನ್ಲಿ ಎ ಮೆಂಬರ್. ನಾನು ಆಸ್ ಎನ್ MP ಐ ಆಮ್ ಓನ್ಲಿ ಮೆಂಬರ್ ಇನ್ ನಗರಸಭಾ. ಅಲ್ಟಿಮೇಟ್ ಅಥಾರಿಟಿ ಇಸ್ ದ ಪ್ರೆಸಿಡೆಂಟ್. ಆ ಕಮಿಷನರ್ಗೆ ಹೇಳ್ತಾರೆ ಅವ್ರ ಕೈಯಿಂದ ಒಂದೇ ಒಂದು ಬಿ ಖಾತಾ ಕೊಡಬೇಡ್ರಿ, ಒಂದು ಕೆಲಸ ಮಾಡಿಸ್ಬೇಡ್ರಿ. ಇವೆಲ್ಲ ನಡೀತಾ ಇದೆ. 700 ಬಿ ಖಾತಾ ರೆಡಿ ಇದೆ ಇವತ್ತು ನಗರಸಭೆಯಲ್ಲಿ. ದೊಣ್ಣೆ ನಾಯಕನ ಬರ್ಬೇಕಂತೆ, ದೊಣ್ಣೆ ನಾಯಕನ ಕೊಡ್ಬೇಕಂತೆ. ಎಲ್ಲಿದೆ ಇದು? ಯಾವ ಕಾನೂನಲ್ಲಿದೆ? ಯಾವ ಬೈಲಾ ಎಲ್ಲಿದೆ? ನಾನು ಹೇಳಿದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಫೈಲ್ ಮಾಡಿ ಅಂತ ಹೇಳಿದ್ದೀನಿ. ವಿಲ್ ಡೂ ಇಟ್. ಆನ್ಲೈನಲ್ಲಿ ಸಕಾಲದಲ್ಲಿ ಯಾಕೆ ಎಂಟ್ರಿ ಮಾಡಿಸೋದಕ್ಕೆ ನಿಮ್ಮ ಅಧಿಕಾರಿಗಳು ಯಾವುದೇ ರೀತಿ ಸಹಕಾರ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಆಡಳಿತ ಮಂಡಳಿಗೆ ಕೊಡ್ತಾ ಇಲ್ಲ. ದಟ್ ಈಸ್ ದ ರೀಸನ್. ಎಂಥ ಅಧಿಕಾರಿ ಅಂತಂದವ್ರೆ? ಲೋಕಾಯುಕ್ತದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಗಿ ಸಸ್ಪೆಂಡ್ ಆಗಿರುವಂಥ ಅಯೋಗ್ಯನ ತಂದು ಕಮಿಷನರ್ ಮಾಡೋರು. ನಾವು ರಾಜ್ಯದಲ್ಲಿ ಅವಾರ್ಡ್ ತಂದಿರೋವಂಥವ್ರನ್ನ ನಾವು ನಗರಸಭಾ ಅಧ್ಯಕ್ಷರು ಮಾಡಿ ಇವ್ರನ್ನ ಕಮಿಷನರ್ ತಂದಿದ್ವಿ. ಇಡೀ ಎನ್ವಿರಾನ್ಮೆಂಟಲ್ಲಿ ಪರಿಸ್ಥಿತಿ ಇದೇ ರೀತಿ ಆದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಭವಿಷ್ಯ ಏನಾಗುತ್ತೆ ಸರ್? ಆಸ್ ಎ MP ಆಗಿ ನೀವು ಇದ್ರ ಬಗ್ಗೆ ರಾಜ್ಯ ಈಗ ನಮ್ಮ ಕ್ಷೇತ್ರದ ಜನತೆ ಅರ್ಥ ಮಾಡ್ಕೋಬೇಕು. ಮತ್ತು ನಮ್ಮ ಸಂವಿಧಾನದಲ್ಲಿ ಒಂದ್ಸಲಿ ಆಯ್ಕೆ ಮಾಡಿದ ಮೇಲೆ 5 ವರ್ಷ ಅವ್ರಿಗೆ ಅವಕಾಶ ಇರುತ್ತೆ ಅಲ್ಲ. ಸೊ ನಮ್ಮ ಜನರಿಗೂ ಕೂಡ 5 ವರ್ಷ, ಅವ್ರಿಗೂ ಕೂಡ ಏನು ಅವರು ಮಾಡಿರೋದು, ಅವ್ರು ಆಯ್ಕೆ ಮಾಡಿರೋ ಶಾಸಕರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರಿಗೂ ಕೂಡ ನೋಡೋದಕ್ಕೆ. ನನ್ನ 10 ವರ್ಷಗಳ ಕಾಲ ನಾನು ಆಯ್ಕೆ ಆಗಿದ್ದಾಗ ನಾನೇನು ಮಾಡಿದ್ದೆ ಹೋಲಿಕೆ ಮಾಡೋದಕ್ಕೆ ಅವ್ರಿಗೂ ಸರೋಗುತ್ತಲ್ಲ, ಸಮಯ ಸಾಕಾಗುತ್ತೆ. ಇಟ್ ಈಸ್ ಗುಡ್ ಆಲ್ವೇಸ್ ಟು ಕಂಪೇರ್ ಮಾಡದೇ ಇದ್ದರೆ ಒಬ್ಬ ವ್ಯಕ್ತಿದು, ಒಂದು ಕೆಲಸದ್ದು, ಅದರ ಮಾನ್ಯತೆ, ಅದರ ಗುಣಗಾನ ಮಾಡೋಕ್ಕಾಗಲ್ಲ. 2 ಕಂಪೇರ್ ಮಾಡಲೇಬೇಕು. ಕಂಪೇರ್ ಮಾಡೋದಕ್ಕೆ ಇವಾಗ ಒಳ್ಳೆ ಅವಕಾಶ ಸಿಗುತ್ತೆ, ಮಾಡಲಿ. ನಾನೇನು ಹೇಳ ಅಷ್ಟೇ, ಪೇಪರ್ ವರ್ಕ್ ಮಾಡ್ತಂಥವ್ರು ಅಷ್ಟೇ. ಪೇಪರ್ ವರ್ಕ್